ಇವತ್ತೇನು ನಾವು ಪೌರ ಕಾರ್ಮಿಕರ ಸಂಘದಿಂದ ಮೈಸೂರು ಮಹಾನಗರ ಪಾಲಿಕೆ ಕಾಯಂ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಏನು ನಾವು ಇವತ್ತು ಹೋರಾಟಕ್ಕೆ ಅಂದರೆ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ನೀಡಿದವರು ಅಂಥವ್ರ ಮೇಲೆ ಅವರು ಆಮಿಷ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಯಾವ ರೀತಿಗೆ ಮಾತಾಡಬೇಕು ಅಂತ ಗೊತ್ತಲ್ಲದೆ ಯಾವುದಾವ್ದು ಮಾತಾಡಿ ನಮ್ಮ ಅಪಮಾನ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ, ತಾವೆಲ್ಲ ನೋಡ್ತಾ ಇದ್ದಾರೆ. ಈಗ ಮೈಸೂರು ಮಹಾನಗರದ ಪಾಲಿಕೆಯಲ್ಲಿ ನಮ್ಮ ಮೈಸೂರು ನಗರವನ್ನು ಬಂದ್ ಮಾಡಿ ಹೋರಾಟ ಮಾಡೋಣ ಅಂತ ನಮ್ಮ ಪುರುಷೋತ್ತಮ ಅವರು, ಮಾಜಿ ಮೇಯರ್ ಪುರುಷೋತ್ತಮ ಅವರು ಹಾಗೂ ಇನ್ನು ಎಲ್ಲ ಮುಖಂಡರುಗಳೆಲ್ಲ ಸೇರ್ಕೊಂಡು ತೀರ್ಮಾನ ತಗೊಂಡು ಏನು ಇವತ್ತು ನಮ್ಮ ಪೌರ ಕಾರ್ಮಿಕರ ಸಂಘದಿಂದ ನಾವು ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 65 ವಾರ್ಡ್ಗಳಲ್ಲಿ ಎಲ್ಲ ಕಡೆ ಪ್ರಚಾರ ಕೊಡ್ತಾ ಇದ್ದೀವಿ. ಎಲ್ಲ ಪೌರ ಕಾರ್ಮಿಕರು ಬಂದು ಭಾಗವಹಿಸಬೇಕು. ಈ ಸರಿ ಮೈಸೂರು ಬಂದ್ ಮಾಡಿ ಯಶಸ್ವಿ ಮಾಡಬೇಕಂತ ಎಲ್ಲ ಕಡೆನೂ ಗಮನ ಹರಿಸಿ ನಾವು ಪ್ರಚಾರ ಕೊಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಒಳಚರಂಡಿ ಕಾರ್ಮಿಕರು ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಕುಮಾರಸ್ವಾಮಿ ಅಂತ, ಮತ್ತು ಅವರು ಕೂಡ ಒಳಚರಂಡಿ ಕಾರ್ಮಿಕರೆಲ್ಲ ಭಾಗವಹಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ವಾಹನ ಚಾಲಕರು ಅವರು ಬಂದಿದ್ದಾರೆ, ಅವರು ಕೂಡ ಇದಕ್ಕೆ ಬೆಂಬಲ ನೀಡಬೇಕಂತ ಅವರು ಎಲ್ಲ ಕೆಲಸ ನಿಲ್ಲಿಸಿ ನಾಳೆ ಕೆಲಸ ಮಾಡಿ ನಾಳೆ ಹೋರಾಟಕ್ಕೆ ಬರಬೇಕಂತ ಮಾಡಿದ್ದೀವಿ. ಮತ್ತು ಎಲ್ಲ ಮೈಸೂರು ನಗರದ ನಾನು ಕೇಳ್ಕೊಳ್ಳೋದಿಷ್ಟೇ, ಮೈಸೂರು ನಗರದ ಎಲ್ಲ ಸಂಘಗಳು, ಎಲ್ಲ ಮಾಲೀಕರು ಮತ್ತು ಅಂಗಡಿ ಮಾಲೀಕರುಗಳು ಮತ್ತು ಎಲ್ಲ ಸಭೆ ಸಮಾರಂಭಗಳು ನಡೆಸುವ ಎಲ್ಲ ಮುಖಂಡರುಗಳು, ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಕೂಡ ಏನು ನಾಳೆ ಬಂದ್ಗೆ ಎಲ್ಲರೂ ಸಹಕಾರ ಕೊಡಬೇಕು, ಎಲ್ಲ ಬೆಂಬಲ ನೀಡಬೇಕು. ಏನು ಇನ್ನೊಂದು ಸರಿ ಈ ಥರ ಆಗಬಾರ್ದು. ನಮ್ಮ ದೇಶವನ್ನು ನಾಯಕರ ಮೇಲೆ ಈ ಥರ ಒಂದು ದೌರ್ಜನ್ಯ ಮಾಡ್ತಾ ಇರೋದು ನಾವು ಖಂಡಿಸ್ಬೇಕಾಯ್ತದೆ. ಈ ಥರ ತಪ್ಪುಗಳು ಮಾಡೋದ್ರಿಂದ ನಮ್ಮ ದೇಶಕ್ಕೆ ಅವಮಾನ ಆಯ್ತದೆ. ಅದರಿಂದ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ನಾವು ಎಲ್ಲ ಪೌರ ಕಾರ್ಮಿಕರಿಗೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಷ್ಟೇ, ಎಲ್ಲರೂ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ನಾನು ಪೌರ ಕಾರ್ಮಿಕ ಬಂಧುಗಳಿಗೂ ಕೂಡ ಮನವಿ ಮಾಡ್ಕೊತಿದ್ದೀವಿ. ಏನು ನಾವು ನಮಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ಥರ ನಿಂತ್ಕೋಬೇಕಾದ್ರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಅವ್ರನ್ನ ಇವತ್ತು ದೇಶದಲ್ಲಿ ಒಬ್ಬ ರಾಜಕೀಯ ಬರಬೇಕಾದ್ರೂ ಕೂಡ ಏನೇ ಒಂದು ಸಂವಿಧಾನ ಬರಬೇಕಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಸಮ್ಮುಖದಲ್ಲಿ ಇವರು ಏನೋ ಅವ್ರನ್ನ ಇವರು ಅಮಿತ್ ಶಾ ಅವರು ಮಾತಾಡಿರೋ ಮಾತು ಅದು ನಿಜವಾದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೆಟ್ಟ ಕಳಂಕ ತಂದಂಗೆ ಇವರು ಮಾತಾಡಿದ್ದಾರೆ. ಆದ್ದರಿಂದ ನಮ್ಮ ಪೌರ ಕಾರ್ಮಿಕರು ಹಾಗೆ ಎಲ್ಲ ಅಭಿವೃದ್ಧಿ ಸಂಘಗಳು ಎಲ್ಲರೂ ನಾವು ಸೇರಿದ್ದೀವಿ. ಏನೇ ಆಗಲಿ ಇದನ್ನು ನಾವು ಎಲ್ಲನೂ ಮೈಸೂರು ಬಂದ್ ಮಾಡೋದಕ್ಕೆ ಎಲ್ಲ ಹೋಟೆಲ್ ಮಾಲೀಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ನಮ್ಮ ಪುರುಷೋತ್ತಮರು ಸಮ್ಮುಖದಲ್ಲಿ ಎಲ್ಲನೂ ಮೊನ್ನೆ ಒಂದು ಮೀಟಿಂಗ್ ನಡೆದೈತೆ. ಅದೇ ರೀತಿಯಾಗಿ ಎಲ್ಲ ನಾವು ಮುಂದೆ ಭಾಗವಹಿಸಿ ನಾವು ಹೋರಾಟ ಮಾಡೋದಂಕ ಬಿಡೋಲ್ಲ, ಮಾಡ್ತೀವಿ. ಅಮಿತ್ ಶಾ ಅವ್ರನ್ನ ಇಲ್ಲಿಂದ ಮುಂಚೆ ಇಲ್ಲಿಂದ ಗಡಿಪಾರು ಮಾಡಬೇಕು. ಇಲ್ಲಾಂದರೆ ಅವ್ರನ್ನ ಅಲ್ಲಿ ಮಿನಿಸ್ಟರ್ ಆಗಬೇಕಾಗಿತ್ತು ಸ್ವಾಮಿ. ಮಿನಿಸ್ಟರ್ ಆಗಬೇಕಾದ್ರೂ ಈ ಸಂವಿಧಾನ ಒಂದು ರಾಜಕೀಯಕ್ಕೆ ಬರಬೇಕಾದ್ರೂ ಇದು ಸಂವಿಧಾನ, ಆ ಸಂವಿಧಾನ ಬಿಟ್ಟು ಇವ್ರು ಮಾತಾಡ್ತಾರ ಮಾತು ಇವತ್ತೇನೋ ನನಗೇನೋ ಸೀಟ್ ಸಿಕ್ಬಿಟ್ಟೆ ಅಂತ ಮಾತಾಡಿದ್ರೆ ಇದೆಲ್ಲ ತಪ್ಪಾಗುತ್ತೆ. ಅದಕ್ಕೆ ಅವ್ರನ್ನ ಗಡಿಪಾರು ಮಾಡಬೇಕು. ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರೂ ನಮ್ಮ ಮೈಸೂರು ಸಿಟಿ ಏನಿದೆಯೋ ಬೆಂಬಲ ಕೊಡ್ತೀವಿ ಅಂತ ನಾವು ಇದರಲ್ಲಿ ನಾವು ಮಾತು ಮುಗಿಸ್ತೀವಿ. ನನ್ನ ಹೆಸರು ಶ್ರೀನಿವಾಸ್, ಉನ್ನತ ಸಮಿತಿ ಸೆಕ್ರೆಟರಿ, ಪೌರ ಕಾರ್ಮಿಕರ ಸಂಘ.